ನಮಸ್ತೆ. ನಾನು ಬಸವರಾಜ್. ಎರಡು ಕ್ಷೇತ್ರಗಳು ಆ, ಅಕಾಲಿಕ ಮರಣದಿಂದ ತೆರವಾದಂತಹ ಕ್ಷೇತ್ರಗಳೇ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ. ಉಪಚುನಾವಣೆ ಘೋಷಣೆ ಆಗಿದೆ. ಏಪ್ರಿಲ್ 9ನೇ ತಾರೀಕು ಮತದಾನ, ಮೇ 4ನೇ ತಾರೀಕು ರಿಸಲ್ಟ್ ಘೋಷಣೆ ಆಗತ್ತೆ. 23-22 ದಿನ ಮಾತ್ರ ಬಾಕಿ ಇದೆ. ಈ ಸಂದರ್ಭ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಕಣ ಸಾಕಷ್ಟು ರಂಗೇರ್ತಿದೆ. ಕಾರಣ ಇಷ್ಟೇ, ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದ ಆ ಜಾಗಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ, ಅದಕ್ಕಿಂತಲೂ ಮಿಗಿಲಾಗಿ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಚರ್ಚೆಯ ಭಾಗವಾಗಿ ಈಗ ಕೇಳಿ ಬರ್ತಿರುವಂತಹ ಹೆಸರು, ಸ್ವಾಭಿಮಾನ ಬಳಗವನ್ನು ಕಟ್ಟಿಕೊಂಡು 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಧಿಕ್ಕರಿಸಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು 42,907 ಮತಗಳನ್ನು ಪಡ್ಕೊಂಡಂತಹ ವಿನಯ್ ಕುಮಾರ್ GB ಅವರ ಹೆಸರು ಕೇಳಿ ಬರ್ತಿದೆ. ವಿಶೇಷ ಅಂದರೆ ಇವರು ಅಭ್ಯರ್ಥಿಯಾದರೆ ಮಾಜಿ ಸಚಿವ MP ರೇಣುಕಾಚಾರ್ಯ ಮತ್ತು ಮಾಜಿ MP GM ಸಿದ್ದೇಶ್ವರ್ ಅವರು ಕೂಡ ಬೆಂಬಲಿಸಬಹುದು. ಈ ಎರಡೂ ಬಣ ಕೂಡ ವಿರೋಧ ವ್ಯಕ್ತಪಡಿಸೋದಿಲ್ಲ. ಆದರೆ ವಿನಯ್ ಕುಮಾರ್ ಅವರು ಆತುರಕ್ಕೆ ಬೀಳ್ತಾರ. ಇಂತಹ ಸಂದರ್ಭದಲ್ಲಿ ಬೇಕಿರುವಂಥದ್ದು ವಿನಯ. ಯಾಕಂದರೆ ಸ್ವಾಭಿಮಾನ ಅನ್ನುವಂಥದ್ದು ಎಲ್ಲಿ ವ್ಯಕ್ತವಾಗಬೇಕು, ಹೇಗೆ ವ್ಯಕ್ತವಾಗಬೇಕು? ಸೂತಕದ ಮನೆಯಲ್ಲ ಸ್ವಾಭಿಮಾನವನ್ನು ವ್ಯಕ್ತಪಡಿಸುವಂಥದ್ದು ಅಥವಾ ಸಾಮರ್ಥ್ಯವನ್ನು ಪ್ರದರ್ಶಿಸುವಂಥದ್ದು. ಕೇಳಬಹುದಾದಂತಹ ಪ್ರಶ್ನೆ. ಇಲ್ಲಪ್ಪ, ಯಾಕಂದರೆ BJP ಏನು ಅಂದ್ಕೊಂಡಿದೆ ಅಂದರೆ ವಿನಯ್ ಕುಮಾರ್ ಅವರನ್ನು ಸೆಳೆದು ಸಿದ್ದರಾಮಯ್ಯ ಅವರನ್ನು ಕಟ್ಟಿ ಹಾಕುವಂತಹ ಪ್ರಯತ್ನ ಮಾಡಬಹುದು ಅಂತ. ಅದು ಸಾಧ್ಯನಾ? 2024 ಲೋಕಸಭಾ ಚುನಾವಣೆಯಲ್ಲೇ ಗೊತ್ತಾಯಿತು ಏನಾಗಬಹುದು ಅಂತ. ನಿಮಗೆ ಇದಕ್ಕೆ ಒಂದು 5 ಎಕ್ಸಾಂಪಲ್ ಕೊಡಬಹುದು, ಏನಾಗತ್ತೆ, ಏನಾಗಬಹುದು, ಚರಿತ್ರೆ ಏನು ಹೇಳ್ತಿದೆ ಅಂತ. ಯಾಕಂದರೆ ವಿನಯ್ ಕುಮಾರ್ ಅವರ ರಾಜಕೀಯದ ಆರಂಗಿಟ್ರಂ ತುಂಬ ಚೆನ್ನಾಗಾಗಬೇಕಿದೆ. ಒಬ್ಬ ಅಹಿಂದ ಸಿದ್ಧಾಂತವನ್ನು ಮೆಚ್ಚುವ, ಒಪ್ಪುವ ಆ ನಿಟ್ಟಿನಲ್ಲಿ, ಯಾಕಂದರೆ ಬ್ಯೂರೋಕ್ರಾಟ್ಸನ್ನು ಕ್ರಿಯೇಟ್ ಮಾಡುವಂತಹ ದೊಡ್ಡ ಸಂಸ್ಥೆಯನ್ನು ಕಟ್ಟಿದಂತಹ ಯುವಕ ಎಂತಹ ಕನಸು ಕಾಣಬೇಕು. ರಾಯಣ್ಣ ಬ್ರಿಗೇಡ್ ಕಟ್ಟಿದಂತಹ ಕಡೆ ಹೋಗಿ ಯಾರೆಲ್ಲ ಕಟ್ಟಿ ಸೋತು ಸುಣ್ಣ ಆಗಿ ಈಗೇನಾಗಿದಾರಲ್ಲ ಅವರ ಸಾಲಲ್ಲಿ ನಿಲ್ಲಬೇಕಾ, ಅಥವಾ ಅಹಿಂದ ಅನ್ನುವ ಸಿದ್ಧಾಂತಕ್ಕೆ ಅತಿ ಹೆಚ್ಚು ಬೆಂಬಲ ವ್ಯಕ್ತವಾಗುವಂತಹ ಪಾಳೆಯದಲ್ಲೇ ಗುರುತಿಸಿಕೊಂಡು, ಯಾಕಂದರೆ ಪಾರ್ಟಿಗೆ ಸೇರ್ತೀನಿ, ಸೇರಿದ 90 ದಿನಕ್ಕೆ ನನಗೆ MLA ಟಿಕೆಟು MP ಟಿಕೆಟ್ ಬೇಕು, ಯಾರೂ ಕೊಡೋದಿಲ್ಲ, ಕಾಯಬೇಕು. ತೀರಾ 1983ರಿಂದ 2013 ತನಕ ಸಹನೆಯಿಂದ ಕಾಯ್ದದ್ದಕ್ಕೆ ಸುದೀರ್ಘ 5 ವರ್ಷಗಳ ಕಾಲ CM ಪೋಸ್ಟ್ ಸಿಕ್ತು. ಇನ್ನೂ ಬೇರೆ ಬೇರೆ ಅವರು ಈಗಲೂ ಒದ್ದಾಡ್ತಿದ್ದಾರೆ, ಅವ್ರಿಗೆ ಆ ಅವಕಾಶ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ? ವಿನಯ ಮುಖ್ಯ ಆಗತ್ತೆ. ಯಾಕೆ ಈ ಮಾತನ್ನು ಹೇಳ್ತಿರುವಂಥದ್ದು ಅಂದರೆ, ಅವರು ಆತುರಕ್ಕೆ ಬಿದ್ದು BJPಗೆ ಹೋದರೆ ಲಾಸ್ ಆಗೋದು ಅವ್ರಿಗೆ ಅನಿಸುತ್ತೆ. ಕಾರಣ ಇಷ್ಟೇ, ಸರಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರು ಈಶ್ವರಪ್ಪ ಅವರು, ಏನಾದರೂ ಪಾಪ ಅವರ ರಾಯಣ್ಣ ಬ್ರಿಗೇಡ್ಗೂ ಅಹಿಂದಕ್ಕೂ ಅಷ್ಟೇನು ವ್ಯತ್ಯಾಸ ಇಲ್ಲ. ಅಲ್ಪಸಂಖ್ಯಾತರೊಬ್ಬರು ಇಲ್ಲ ಅನ್ನೋದು ಬಿಟ್ಟರೆ ಹಿಂದ ಅಲ್ಲೂ ಇದೆ. ಅದರ ವರ್ಚಸ್ಸೇನು, ಅದರ ತಾಕತ್ತೇನು, ಆ ಪಾರ್ಟಿ ಅವರನ್ನು ದುಡಿಸಿಕೊಂಡು ಕಟ್ಟ ಕಡೆಯ ಗಳಿಗೆಯಲ್ಲಿ ಅವರನ್ನು ಅತ್ಯಂತ ಅಗೌರವದಿಂದ ಕಳುಹಿಸಿಕೊಟ್ಟ ರೀತಿ ಎಲ್ಲವೂ ಏನನ್ನ ಹೇಳ್ತಿದೆ? ಯೋಚಿಸಬೇಕಾದಂತಹ ವಿಚಾರ. ವಿದ್ಯಾವಂತರು, ವಿನಯವಂತರು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಚಾರ. ನಿಮಗೆ ಇನ್ನೊಂದು 4 ಎಕ್ಸಾಂಪಲ್ ಕೊಡಬೇಕಾಗತ್ತೆ. ಯಾಕಂದರೆ ಒಂದು ವೇಳೆ ಈ ಥರ ಇರಬಹುದಾ? ನೋಡಿ, ಸಿದ್ದರಾಮಯ್ಯ ಅವರು ಟಿಕೆಟ್ ಕೊಡಿಸ್ಲಿಲ್ಲ ಲೋಕಸಭೆಯಲ್ಲಿ, ನಾನು ಪಕ್ಷೇತರ ನಿಂತು 42,907 ಮತ ತಗೊಂಡೆ, ಸ್ವಾಭಿಮಾನ ಬೆಳಗಾದ ಮಾತಾಡ್ಬೋದು. ಈಗಲೂ ಕೂಡ ಉಪಚುನಾವಣೆಯಲ್ಲಿ ಟಿಕೆಟ್ ಕೊಡಿಸ್ಬಹುದಿತ್ತು, ಕೊಡಿಸ್ಲಿಲ್ಲ, ಆ ಕಾರಣಕ್ಕೋಸ್ಕರ BJPಗೆ ಹೋದೆ, ನಾನು BJPಗೆ ಹೋಗಿದ್ದಕ್ಕೇನೆ ನನ್ನನ್ನು ಸೋಲಿಸಿದ್ರು ಅನ್ನುವಂತಹ ನರೇಟಿವ್ ಸೆಟ್ ಮಾಡಿಸೋಕೆ ಹೋದರೆ ಅದನ್ನು ಕೂಡ ಜನ ಮೆಚ್ಚೋದಿಲ್ಲ, ಒಪ್ಪೋದಿಲ್ಲ. ಅದು ಸೂಕ್ತ, ಸಮಂಜಸನೂ ಅಲ್ಲ. ಯಾಕೆ ಈ ಮಾತನ್ನು ಹೇಳುವಂಥದ್ದು ಅಂದರೆ, ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾವೆಲ್ಲ ಹಿಂದುಳಿದ ನಾಯಕರುಗಳು ಕಾಂಗ್ರೆಸ್ ವಿರುದ್ಧ ಸೆಟೆದು ನಿಂತರೋ, ನಾಯಕರುಗಳು
ರಾಜಕಾರಣದಲ್ಲಿ ಪಳಗಿದವರು, ಮಾಗಿದವರು, ಅನುಭವಿಗಳು. ನೀವು ದೇವರಾಜ ಅರಸು ಅವರಿಂದ ಹಿಡಿದು ಕ್ರಾಂತಿರಂಗ ಏನಾಯಿತು ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಥಿತಿ, ಬಂಗಾರಪ್ಪ KCP ಪಾರ್ಟಿ ಕಟ್ಟಿದ್ರು, ಏನಾಯಿತು ಕಾಂಗ್ರೆಸ್ ಸ್ಥಿತಿ. ಸಿದ್ದರಾಮಯ್ಯ ಅವರು JDS ಬಿಟ್ಟು ಹೊರಗಡೆ ಬಂದರು, ಏನಾಯಿತು JDS ಸ್ಥಿತಿ. 58 ಗೆದ್ದಿದ್ದದ್ದು. ಕಾಂಗ್ರೆಸ್ ಅವರಿಗೆ ಕೊಟ್ಟಂತಹ ಅವಕಾಶಗಳೇನು, ಸ್ಥಾನಮಾನಗಳೇನು? ಕಾಂಗ್ರೆಸ್ ಒಂದೇ ಕೊಡುತ್ತಾ? ಆದರೆ 1952ರಿಂದ ಇಲ್ಲಿಯ ತನಕದ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಅವಲೋಕಿಸಿ ವಿಶ್ಲೇಷಿಸಿ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಮಾತ್ರವೇ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಅತ್ಯುನ್ನತ ಅವಕಾಶಗಳು ಸಿಕ್ಕಿವೆ. ಇಲ್ಲ ನನ್ನ ಹತ್ರ ಹಣ ಇದೆ, ನಾನು ಯಾವ ಪಾರ್ಟಿಯಲ್ಲಿ ಹೋದ್ರೂ ಆಗತ್ತೆ ಅನ್ನುವಂತಹ ಯಾವುದೇ ಉಮೇದಿನಲ್ಲಿ, ಆತುರದಲ್ಲಿ, ಅಥವಾ ನಾನೊಬ್ಬ ಜನಪ್ರಿಯ ಅಂತ ಅನ್ನೋ ಕಾರಣಕ್ಕೆ ಹೋದರೆ ಏನಾಗಬಹುದು? 5 ಜನದ ಎಕ್ಸಾಂಪಲ್ ಕೊಡಬಹುದು. H. ವಿಶ್ವನಾಥ್ ಎಂಥ ಬುದ್ಧಿವಂತ ನಾಯಕ, ಪ್ರಖರ ವಾಗ್ಮಿ, ಅಚ್ಚುಕಟ್ಟಾಗಿ ಈ ಕ್ಷಣಕ್ಕೂ ಕೂಡ ಯಾವುದೇ ವಿಚಾರವನ್ನು ಬೇಕಾದರೂ ನಿರರ್ಗಳವಾಗಿ ಗಂಟೆಗಟ್ಟಲೆ ಮಾತಾಡಬಲ್ಲಂತಹ ಜಾಣ. ಸಿದ್ದರಾಮಯ್ಯ ಅವರ ನಂತರದಲ್ಲಿ ಆ ಮಟ್ಟಕ್ಕೆ ತಲುಪಬಹುದಾಗಿದ್ದಂತಹ ಸಮರ್ಥ ನಾಯಕ ವಿಶ್ವನಾಥ್ ಅವರು 4 ಸಲ ಗೆದ್ದರು. KR ನಗರದಿಂದ 3 ಸಲ, ಹುಣಸೂರಿಂದ 1 ಸಲ. ಅವರು ಪಕ್ಷ ತೊರೆದ ಮೇಲೆ ಏನಾಯಿತು ಅವರ ಸ್ಥಿತಿ? ಅದೇ ಕಾಂಗ್ರೆಸ್ನಲ್ಲಿದ್ದಾಗ ಏನಿತ್ತು? ಸಚಿವರಾಗಿದ್ದರು. ದೆಹಲಿಯ ಮಟ್ಟದಲ್ಲಿ ದೊಡ್ಡ ವಿಶ್ವಾಸವನ್ನು ಗಿಟ್ಟಿಸ್ಕೊಂಡಿದ್ರು. ಅನ್ಪಾಲಿಶ್ಡ್ ಡೈಮಂಡ್ ಅನ್ನು ತಂದು ನಾನೇ ಪಾಲಿಶ್ ಮಾಡಿಸ್ದೆ ಹೇಳ್ತಾರೆ, ಇರಬಹುದು, ಅದು ಸತ್ಯ ಇರಬಹುದು, ಇಲ್ಲ ಅಂತಲ್ಲ. ಆ ನಾಯಕ BJPಗೆ ಹೋದ್ಮೇಲೆ ಅಥವಾ JDSಗೆ ಹೋದ್ಮೇಲೆ ಏನೇನಾಯಿತು ಕಣ್ಣು ಮುಂದೆ ಕಾಣ್ತಿರುವಂತಹ ಸತ್ಯ ಇದು. ಇನ್ನೂ ಮುಖ್ಯ, MTB ನಾಗರಾಜ್ 3 ಸಲ ಕಾಂಗ್ರೆಸ್ನಿಂದ ಶಾಸಕರಾದರು, ಕಾಂಗ್ರೆಸ್ ತೋರಿದ್ರು. ಅಂದರೆ ಸಿದ್ದರಾಮಯ್ಯ ಅವರ ಸಖ್ಯ ಅಂತ ನಾನು ಹೇಳ್ತಿಲ್ಲ, ಕಾಂಗ್ರೆಸ್ ಸಖ್ಯ. ಏನಾಯಿತು? ಇವತ್ತಿನ ಸ್ಥಿತಿ ಏನಾಗಿದೆ? ಅವ್ರ ಹತ್ರ ಹಣ ಇದೆ, ಒಂದು ಮಿನಿಸ್ಟರ್ ಆದವರು, ಅವರು ಕೂಡ ಜನಪ್ರಿಯತೆ ಹೊಂದಿದ್ದಾರೆ, ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬಹುದು, ಇಲ್ಲ ಅಂತಲ್ಲ. ಆದರೆ ಈಗೇನಾಯಿತು? ಇವರು ದೊಡ್ಡವರು, ವಿನಯ್ ಕುಮಾರ್ ಅವರಿಗಿಂತ ದೊಡ್ಡವರು. ಯಾಕಂದರೆ ವಿನಯ್ ಕುಮಾರ್ ಇನ್ನೂ ಅನುಭವಿ ಅಲ್ಲ. ಅನುಭವದ ಒಂದು ಪಾತ್ರೆಯಲ್ಲಿ ಉಂಡು ತೇಗಿ ಜೀರ್ಣಿಸಿಕೊಳ್ಳಬೇಕಾದಂತಹ ಎಲ್ಲ ರೀತಿಯ ಒಂದು ನೈಪುಣ್ಯತೆ ಕೂಡ ಬೇಕಿದೆ ರಾಜಕಾರಣದಲ್ಲಿ. ಸ್ವಾಭಿಮಾನಿ ಬಳಗ ಇದೆ, ಹೌದು ಇದೆ. ಇದೇ ಹೊಸಕೋಟೆಯಲ್ಲಿ ಸ್ವಾಭಿಮಾನಿ ಬಳಗ ಕಟ್ಕೊಂಡೇನೆ ಶರತ್ ಬಚ್ಚೇಗೌಡ ಅನ್ನೋ ಹುಡುಗ ಕಾಂಗ್ರೆಸ್ನಿಂದ MTB ನಾಗರಾಜ್ ಅವರನ್ನು ಸೋಲಿಸಿದ್ದು. ವರ್ತೂರ್ ಪ್ರಕಾಶ್ 2 ಸಲ ಪಕ್ಷೇತರ ಅಭ್ಯರ್ಥಿಯಾಗಿ ಇವರೂ ಸ್ವಾಭಿಮಾನವನ್ನು ಮುಂದಿಟ್ಟು ಗೆದ್ರು, ಮಿನಿಸ್ಟರ್ ಆದರು. ಅವರೂ ಕೂಡ ಸಿದ್ದರಾಮಯ್ಯ ಅವರನ್ನು ಟೀಕಿಸಿದ್ರು, ಕಾಂಗ್ರೆಸ್ಸನ್ನು ಟೀಕಿಸಿದ್ರು. ಏನಾಯಿತು? ಒಂದು ತಮಾಷೆ ವಿಚಾರ ಅಂತ ನಿಮ್ಮ ಗಮನಕ್ಕೆ ತರಬಹುದು. ಇದೇ ವರ್ತೂರು ಪ್ರಕಾಶ್ ಅವರ ಅಭಿಮಾನಿಗಳ ಸಂಘದ ಖಜಾಂಚಿ ಒಬ್ಬರು ಇವತ್ತು ಈ ರಾಜ್ಯದ ಅತ್ಯಂತ ಪ್ರಭಾವಿ ಸಚಿವರಾಗಿದ್ದಾರೆ. ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅವರನ್ನು ನೋಡಿ ಕಲಿಬೇಕಲ್ವಾ? ಸ್ವಾಭಿಮಾನ, ಎಸ್, ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಎದ್ದು ನಿಲ್ಲಬೇಕು, ರಾಯಣ್ಣನ ರೀತಿಯಲ್ಲಿ, ಎಸ್, ಕನಕದಾಸರ ರೀತಿಯಲ್ಲಿ, ಕರೆಕ್ಟ್. ಕಾಳಿಯನ್ನು ಕಂಡ ಕಾಳಿದಾಸನ ರೀತಿಯಲ್ಲಿ ಖುಷಿಯಿಂದ, ಚೈತನ್ಯದ ಚಿಲುಮೆಯಿಂದ ವರ್ತಿಸಬೇಕು, ಹೋರಾಡಬೇಕು, ಕರೆಕ್ಟ್. ಹೊಸದೊಂದು ಬದುಕನ್ನು, ಕೋಟೆಯನ್ನು ಕಟ್ಕೊಳ್ಬೇಕು, ನಿಜ. ಆದರೆ BJPಗೆ ಹೋದವರ ಸ್ಥಿತಿಗಳೇನೇನಾಯಿತು? ವರ್ತೂರು ಪ್ರಕಾಶ್ ಅಭಿಮಾನಿಗಳ ಸಂಘದ ಖಜಾಂಚಿನೋ ಅಧ್ಯಕ್ಷನೋ ಇವತ್ತು ಸಿದ್ದರಾಮಯ್ಯ ಅವರ ಪಕ್ಕದಲ್ಲಿ ಕೂತ್ಕೊಂಡು ಅತ್ಯುನ್ನತ ಸ್ಥಾನದಲ್ಲಿ ತುಂಬ ಬಲಿಷ್ಠ ಮಂತ್ರಿ ಅನ್ನಿಸ್ಕೊಂಡು, ಇತ್ತೀಚೆಗೆ ಯಾರೋ ಅವರನ್ನು ಸಿದ್ದರಾಮಯ್ಯ ಅವರು ಇಲ್ಲ ಅಂದರೆ ನೀವೇ ಮುಖ್ಯಮಂತ್ರಿ ಅಂತೆಲ್ಲ ಕರೆದ್ರು. ಕೆಲವು ವರ್ಷಗಳ ಹಿಂದೆ ಅವರು ವರ್ತೂರು ಪ್ರಕಾಶ್ ಅಭಿಮಾನಿಗಳ ಸಂಘದ ಖಜಾಂಚಿ ಅಥವಾ ಅಧ್ಯಕ್ಷರಾಗಿದ್ದವರು ಇವತ್ತೇನಾದರು? ಇದು ಒಂದು ಕಡೆ. R. ಶಂಕರ್ ಅನ್ನುವಂತಹ ಇನ್ನೊಬ್ಬ ಸ್ವಾಭಿಮಾನಿ, ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ. 1 ಸಲ ಗೆದ್ರು, ಇನ್ನೊಂದು ಸಲಕ್ಕೆ ಅವರನ್ನು ಏನು ಮಾಡಿದ್ರು? ಯಾಕೆ ಅವ್ರಿಗೆ ಆ ಸ್ಥಿತಿ ಬಂತು? ನಾಳೆ ಅವರು ಕ್ಷೇತ್ರ ಬಿಟ್ಕೊಡ್ತಾರ?
ವಿನಯ್ ಕುಮಾರ್ ಅವರು ಹೌದು ಒಂದು ಫ್ಯೂಡಲ್ ರಾಜಕಾರಣವನ್ನ ಬ್ರೇಕ್ ಮಾಡಬೇಕು, ನಿಜ. ಬಿಜೆಪಿಗೆ ಹೋದ್ರೆ ಆಗತ್ತಾ? ಅಥವಾ ಬಿಜೆಪಿಯ ರಾಯಣ್ಣ ಬ್ರಿಗೇಡ್ನ ಅಥವಾ ನಮಸ್ತೆ ಸದಾವತ್ಸಲೆ ಅನ್ನುವಂತಹ ಮನಸ್ಥಿತಿಯ ವಾತಾವರಣದ ತಿಳಿಗೋಡೆಗಳ ಮಧ್ಯೆ ನಿಂತುಕೊಂಡು ಆ ಫ್ಯೂಡಲ್ ವ್ಯವಸ್ಥೆಯನ್ನು ಬ್ರೇಕ್ ಮಾಡ್ಲಿಕ್ಕಾಗತ್ತಾ? ಸಿಂಪಲ್. ಈಗ ನಾನು 5 ಹೆಸರು ಹೇಳಿದೆ. ವಿಶ್ವನಾಥ್ ಅವರು ಇರಬಹುದು, ಅಥವಾ MTB ನಾಗರಾಜ್ ಅವರು ಇರಬಹುದು, ಅಥವಾ ವರ್ತೂರ್ ಪ್ರಕಾಶ್ ಅವರು ಇರಬಹುದು, ಅಥವಾ R ಶಂಕರ್ ಅವರು ಇರಬಹುದು. ಕಣ್ಣು ಮುಂದೆ ಕಾಣ್ತಿರುವಂತಹ ಹೆಸರುಗಳು ಸ್ಪಷ್ಟವಾಗಿ. ಇವರೆಲ್ಲರೂ ಕೂಡ ಅನುಭವಿಗಳು, ಇವರೆಲ್ಲರೂ ಶಾಸಕರಾದವರು, ಇವರೆಲ್ಲರ ರಾಜಕೀಯದ ಆರಂಗೇಟ್ರಂ ತುಂಬ ಚೆನ್ನಾಗಾಗಿತ್ತು. ಆ ನಂತರದಲ್ಲಿ ಅವರು ಸ್ವಾಭಿಮಾನವನ್ನು ಪ್ರದರ್ಶಿಸಿದ್ರು. ವಿನಯ್ ಕುಮಾರ್ ಅವರು ಒಂದಾದರೂ ಚುನಾವಣೆಯನ್ನು ಗೆದ್ದ ನಂತರ, ಅತ್ಯುತ್ತಮವಾದ ಅರಂಗೇಟ್ರಂ ಆದ ನಂತರ ತಮ್ಮ ನೀತಿ ರೀತಿ ರಿವಾಜು ನಿಲುವುಗಳನ್ನು ಬದಲಿಸಬೇಕು. ಯಾರೋ ಹೇಳ್ಕೊಡ್ತಾರೆ, ಒಂದಷ್ಟು ಜನ ಜರ್ನಲಿಸ್ಟ್ಗಳು ಸ್ಟ್ರಾಟಜಿಸ್ಟ್ ನಾವೇ ಅಂತ ಹೇಳ್ಕೊಂಡು ಹೇಳ್ಬಿಡ್ತಾರೆ ಅಂದ ಮಾತ್ರಕ್ಕೆ ಗೆಲ್ಲಕ್ಕಾಗಲ್ಲ. ಅದು ಸುಲಭದ ಮಾತಲ್ಲ. ಯಾಕಂದರೆ ಅಹಿಂದ ಸಿದ್ಧಾಂತವನ್ನು ಮೆಚ್ಚುವ, ಒಪ್ಪುವ, ಆ ನಿಟ್ಟಿನಲ್ಲಿ ಬದುಕುವ, ರಾಜಕಾರಣವನ್ನು ಕಟ್ಟಿಕೊಳ್ಳುವ ಕನಸು ಕಂಡಂತಹ ಯುವಕ ಗೆಲ್ಲಬೇಕು. ಆದರೆ ಈ ಸೂತಕದ ಮನೆಗಳಲ್ಲಿ ಸ್ವಾಭಿಮಾನದ ಪ್ರದರ್ಶನವನ್ನು, ಸಾಮರ್ಥ್ಯದ ಪ್ರದರ್ಶನವನ್ನು ಮಾಡೋಕ್ಕೆ ಹೋದರೆ ಏನಾಗಬಹುದು? ಹೇಳಿ ಕೇಳಿ ಅಲ್ಲಿ ಅಲ್ಪಸಂಖ್ಯಾತರು ಈ ಸಲ ನಮಗೆ ಟಿಕೆಟ್ ಬೇಕು ಅಂತ ಬಯಸ್ತಿರೋ ಸಂದರ್ಭದಲ್ಲಿ ಇನ್ನೊಂದು ಸೋಲನ್ನು ಯಾಕೆ ಅನುಭವಿಸ್ಬೇಕು? ಅಥವಾ ಮುಂದೆ ಇನ್ನೊಂದು ಸೋಲನ್ನು ತಗೊಂಡು JDSನ ಒಬ್ಬ ಯುವ ನಾಯಕರ ರೀತಿಯಲ್ಲಿ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡುವಂತಹ ದೊಡ್ಡ ಉಮೇದು, ಕನಸು ಏನಾದರೂ ಇಟ್ಕೊಂಡಿದ್ದಾರಾ? ಯಾಕಂದರೆ ಇಷ್ಟೆಲ್ಲ ಹೇಳಲಿಕ್ಕೆ ಕಾರಣ, ಯುವಕರು ವಿನಯವಂತ, ವಿದ್ಯಾವಂತರು, ಮತ್ತು ಎಲ್ಲಕ್ಕಿಂತಲೂ ಮಿಗಿಲಾಗಿ ದೊಡ್ಡ ರಾಜಕೀಯ ಕನಸನ್ನು ಕಾಣ್ತಿರುವಂಥವರು. ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡದೇ ಹೋದರೆ ಏನಾಗಬಹುದು? ಅಥವಾ ಯಾರ ಮೇಲೋ ತಳ್ಳಿಬಿಡಬಹುದು ನಾವು. ನೋಡಿ, ನಾನು BJPಗೆ ಹೋಗಿ ನಿಂತ್ಕೊಂಡಿದ್ದಕ್ಕೆ ನನ್ನನ್ನು ಸೋಲಿಸಿದ್ರು ಅಂತ ಜನ ಎಲ್ಲವನ್ನೂ ನೋಡ್ತಾರೆ. ಯಾಕಂದರೆ ಯಾರೋ ಒಬ್ಬ ನಾಯಕ ಒಂದು ಆದೇಶ ಕೊಟ್ಟರು ಅಂದ ಮಾತ್ರಕ್ಕೆ ಆ ಕ್ಷೇತ್ರದ 2 ಲಕ್ಷ ಚಿಲ್ಲರೆ ಮತದಾರರು ಇವ್ರಿಗೆ ವೋಟ್ ಹಾಕ್ತಾರೆ, ಇವ್ರಿಗೆ ವೋಟ್ ಹಾಕಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಎಲ್ಲವನ್ನೂ ಜನ ನೋಡ್ತಾರೆ. ಎಸ್, ಫ್ಯೂಡಲ್ ರಾಜಕಾರಣದ ಒಂದು ಕುಟುಂಬದ ಹಿಡಿತದಿಂದ ಒಂದು ಕ್ಷೇತ್ರವನ್ನು ಬಿಡಿಸಬೇಕು. ಯಾವಾಗ? ಎಂತಹ ಸಂದರ್ಭದಲ್ಲಿ? ಆ ಸಂದರ್ಭ ದೂರ ಏನಿಲ್ಲ. 28ರ ಹೊತ್ತಿಗೆ ಆ ಕನಸನ್ನು ಕಾಣಬಹುದು. ಅದು ಬಿಟ್ಟು ಸೈದ್ಧಾಂತಿಕ ಬದ್ಧತೆ ಇಲ್ಲ ನನಗೆ ಅನ್ನೋದನ್ನು ಪ್ರದರ್ಶನ ಮಾಡಲಿಕ್ಕೋ, ಮತ್ತೊಂದಕ್ಕೋ, ಬೇರೆ ನಿಲುವುಗಳನ್ನು, ಬೇರೆ ನಾಯಕರ ಅಡಿಯಲ್ಲಿ ನಿಲ್ಲುವುದನ್ನು ಯಾಕೆ ಮಾಡಬೇಕಿದೆ ವಿದ್ಯಾವಂತರು, ವಿನಯವಂತರು? ಇದು ಕೆಲವರು ಈ ಸಮಾಜದಲ್ಲೇ ಇರುವಂತಹ ವಿದ್ಯಾವಂತರು ಮಾತಾಡಿಕೊಳ್ತಿರುವಂತಹ ವಿಚಾರ. ಮತ್ತು ದಾವಣಗೆರೆ ಕ್ಷೇತ್ರದಲ್ಲೂ ಕೂಡ ಈ ಯಾರ್ಯಾರ್ದೋ ಹೆಸರುಗಳೆಲ್ಲ ಹರಿದಾಡ್ತಿದೆ. ಒಂದು ವೇಳೆ ಸಿದ್ದರಾಮಯ್ಯ ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ನಾನೇ ದಾಳವಾಗ್ತೀನಿ ಅಂತ ಏನಾದರೂ ಹೋದರೆ, ಹೀಗೆ ದಾಳವಾಗಿ ಹೋದವರು ಏನೇನಾದರೂ ಅನ್ನೋದು ಕೂಡ ಕಣ್ಮುಂದೇನೆ ಇರುವಂತಹ ಒಂದು ಸಾಕ್ಷಿ, ಗುಡ್ಡೆ. ಹಾಗಿದ್ರೆ ವಿನಯ್ ಕುಮಾರ್ ಅವರು BJPಗೆ ಹೋಗೋದು ಎಷ್ಟು ಸೂಕ್ತ? ಅಥವಾ ಪಕ್ಷೇತರರಾಗಿ ಇನ್ನೊಂದು ಪ್ರಯತ್ನ ಮಾಡ್ತೀನಿ ಅಂದರೆ ಅದನ್ನು ಕೂಡ ಒಪ್ಪಬಹುದು ಅಂತ ನಿಮಗನ್ಸುತ್ತಾ? ಕಮೆಂಟ್ ಮಾಡಿ.